ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಲಿಶಾ ಬ್ಲಾಗ್ಸ್. ಫ್ರೆಂಡ್ಸ್, ನಾವು ಊರಿಗೆ ಬಂದು ಇಲ್ಲಿಂದ ಶ್ರೀ ಕ್ಷೇತ್ರ ಭಗವಂಡೇಶ್ವರ ಮತ್ತು ತಲಕಾವೇರಿ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾವು ಶ್ರೀ ಕ್ಷೇತ್ರ ಭಗವಂಡೇಶ್ವರ ಸನ್ನಿಧಿಗೆ ಬಂದ್ವಿ. ಇದೇ ತ್ರಿವೇಣಿ ಸಂಗಮ. ಇಲ್ಲಿ ಮಳೆಗಾಲದಲ್ಲಿ ತುಂಬ ಮಳೆ ಇರೋ ಕಾರಣ ರೋಡೆಲ್ಲ ಬ್ಲಾಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ಫ್ಲೈಓವರೆಲ್ಲ ಮಾಡಿದ್ದಾರೆ. ನೆಕ್ಸ್ಟ್ ನಾವು ಮನೆಯಿಂದ ಸ್ವಲ್ಪ ಬೇಗ ಹೊರಟಿದ್ವಿ. ಆ ಕಡೆಯಿಂದ ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ. ಇಲ್ಲಿ ಒಂದು ಹೋಟೆಲಿಗೆ ಬಂದ್ವಿ. ಸೊ ಇಲ್ಲಿ ಹೋಟೆಲಲ್ಲಿ ಬಂದು ತುಂಬ ಬೆಳಿಗ್ಗೆ ಆಗಿದ್ದ ಕಾರಣ ಇನ್ನೊಂದು ಅಷ್ಟೊಂದು ಮೆನು ಅವೈಲೇಬಲ್ ಇರಲಿಲ್ಲ. ಸೊ ನೆಕ್ಸ್ಟ್ ನಾವು ಪೂರಿ ಮತ್ತು ಪಲಾವ್ ತಿಂದ್ವಿ. ಸೊ ನೆಕ್ಸ್ಟ್ ನಾವು ಇಲ್ಲಿಂದ ತ್ರಿವೇಣಿ ಸಂಗಮಕ್ಕೆ ಹೋಗಿ ಸ್ನಾನ ಮಾಡಿ ಶ್ರೀ ಕ್ಷೇತ್ರ ಭಗವಂಡೇಶ್ವರ ಸನ್ನಿಧಿಗೆ ಹೋಗ್ತಾ ಇದ್ದೀವಿ. ಇದೇ ನೋಡಿ ಭಗವಂಡೇಶ್ವರ ಕ್ಷೇತ್ರ, ತ್ರಿವೇಣಿ ಸಂಗಮ. ಇದು ಬಂದ್ಬಿಟ್ಟು 3 ನದಿಗಳ ಮಿಲನ ಆಗ್ತದೆ ಇಲ್ಲಿ. ಸೊ ಅದಕ್ಕೋಸ್ಕರ ತ್ರಿವೇಣಿ ಸಂಗಮ ಅಂತ ಹೇಳ್ತಾರೆ. ಇಲ್ಲಿ ಸ್ನಾನ ಮಾಡಿದರೆ ಪಾಪ ಎಲ್ಲ ಕಳೆದು ಹೋಗುತ್ತೆ ಒಂದು ನಂಬಿಕೆ ಇದೆ. ಒಳಗೆ ಎಂಟ್ರಿ ಆದ್ವಿ. ದೇವಸ್ಥಾನದ ಒಳಗೆ ಯಾವುದೇ ರೀತಿಯ ಮೊಬೈಲ್ಗೆ ಎಲ್ಲೋ ಇರೋದಿಲ್ಲ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಗೆ ಬಂದ್ವಿ. ನಮ್ಮ ಲಿಶು ಹಾಗೆ ಒಂದು ಮಾರ್ನಿಂಗ್ ವಾಕ್ ಮಾಡ್ತಾ ಇದ್ಲು. ಒಂದು ನಾಯಿ ಸಿಕ್ಕಿದ್ಲು ಅವಳಿಗೆ ಫ್ರೆಂಡ್ ಆಗಿ. ಆ ನಾಯಿನ ಹಿಂದೆ ಫಾಲೋ ಮಾಡ್ತಾ ಹೋಗ್ತಾ ಇದ್ಲು ಅವಳು. ಸೊ ನಾವು ಕೂಡ ಅವಳ ಜೊತೆನೇ ನಡ್ಕೊಂಡು ಹಾಗೆ ಬಂದ್ವಿ. ಬಟ್ ನಾಯಿ ಅವಳಿಗೆ ಬೈಪಾಸ್ ಮಾಡಿ ಬೇರೆ ಕಡೆ ಹೋಗಿರೋದು ಅವಳಿಗೆ ಗೊತ್ತೇ ಇರಲ್ಲ. ಪಾಪ ಅವಳು ನಾಯಿನ ಹಿಂದೆ ನೋಡ್ತಾ ಇರ್ತಾಳೆ. ಮತ್ತು ಹಾಗೆ ಅವಳು ಮುಂದೆ ಹೋದ್ಲು. ಇಲ್ಲಿ ತುಂಬ ಮಳೆ ಜಾಸ್ತಿ ಇರುತ್ತೆ, ಬಟ್ ಇವತ್ತೇನೋ ಸ್ವಲ್ಪ ಮಳೆ ಕಡಿಮೆ ಇದೆ. ಇಲ್ಲಿಂದ ನೆಕ್ಸ್ಟ್ ನಾವು ಶ್ರೀ ತಲಕಾವೇರಿ ಕ್ಷೇತ್ರಕ್ಕೆ ಹೋಗುವಂಥ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಇಲ್ಲಿಂದ ತಲಕಾವೇರಿ ಕ್ಷೇತ್ರಕ್ಕೆ ಹೋಗೋಕ್ಕೆ ಸುಮಾರು 8 ಕಿಲೋಮೀಟ್ರಷ್ಟು ಆಗುತ್ತೆ. ಬೆಟ್ಟ ಗುಡ್ಡಗಳ ನಡುವೆ ಹೋಗಬೇಕಾಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಹಿಲ್ ಸ್ಟೇಷನ್ ಆಗಿರುತ್ತೆ. ಫುಲ್ ಹೇರ್ ಪಿನ್ ಬೆಂಡ್ಸ್ ಎಲ್ಲ ಇರುತ್ತೆ ಇಲ್ಲಿಂದ ಹೋಗೋಕ್ಕೆ. ಈಗ ಲಿಶುನ ನಾವು ಹೆಂಗೆಲ್ಲೋ ಮ್ಯಾನೇಜ್ ಮಾಡಿ ಅವಳನ್ನ ಕರ್ಕೊಂಡು ನೆಕ್ಸ್ಟ್ ಇಲ್ಲಿ ಜಸ್ಟ್ ಲಿಶುಗೇನಾದರೂ ಟಾಯ್ಸ್ ಕೊಡಿಸುವಂತ ಇಲ್ಲಿ ಶಾಪಿಂಗ್ ಮಾಡೋಕ್ಕಂತ ಇಲ್ಲಿ ಬಂದ್ವಿ. ಬಳೆ ಎಲ್ಲ ತಗೊಂಡು ನೆಕ್ಸ್ಟ್ ನಾವು ಮುಂದೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ವಿ. ನೆಕ್ಸ್ಟ್ ಇಲ್ಲಿಂದ ಫ್ಲೈಓವರ್ ಹತ್ತಿ ನಾವು ಫ್ಲೈಓವರ್ ಮೇಲೆ ಶ್ರೀ ಕ್ಷೇತ್ರ ತಲಕಾವೇರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಓಕೆ, ನಾವೀಗ ಟೆಂಪಲ್ ಬಂದು ರೀಚ್ ಆದ್ವಿ. ಫ್ರೆಂಡ್ಸ್, ನೀವೆಲ್ಲ ಕೇಳಿರ್ಬೋದು 2 ಇಯರ್ಸ್ ಬ್ಯಾಕ್ ಇಲ್ಲಿ ತುಂಬ ಮಳೆ ಬಂದು ಒಂದು ಮನೆಯೆಲ್ಲ ಬೆಟ್ಟ ಜೊತೆ ಕೊಚ್ಕೊಂಡು ಹೋಗಿತ್ತು ಅಂತ ಕೇಳಿರ್ಬೋದು. ಸೇಮ್ ಅದೇ ಸ್ಪಾಟ್ ಇದು. ನಾನು ಏನು ನಿಂತಿದ್ದೀನಿ ಈಗ ಎಂಟ್ರೆನ್ಸ್ ಇದು ಬಂದು ಇಲ್ಲೇ ಬಂದ್ಬಿಟ್ಟು ಆ ಮನೆ ಒಂದೊಂದು ಕೊಚ್ಕೊಂಡು ಹೋಗಿತ್ತು. ಈಗ ನಾವು ಪಾರ್ಕಿಂಗ್ಗೆ ರೀಚ್ ಆದ್ವಿ. ಇಲ್ಲಿ ಗಾಡಿ ಪಾರ್ಕ್ ಮಾಡಿ ಮುಂದೆ ಹೋಗ್ತಾ ಇದ್ದೀವಿ. ಕಾವೇರಿ ರಾಜ ಅಂತ ಒಬ್ಬ ರಾಜ ಇರ್ತಾನೆ. ಆ ರಾಜ ಏನು ಬ್ರಹ್ಮನನ್ನು ತಪಸ್ಸು ಮಾಡ್ತಾ ಇರ್ತಾನೆ. ಕಾವೇರಿ ರಾಜನಿಗೆ ಮಕ್ಕಳಿರಲ್ಲ. ಕಾವೇರಿ ರಾಜನ ತಪಸ್ಸಿಗೆ ಒಲಿದು ಬ್ರಹ್ಮ ಏನು ಮಾಡ್ತಾನೆ, ಬ್ರಹ್ಮನ ಸಾಕು ಮಗಳಾದ ಲೋಪಮುದ್ರೆಯನ್ನು ಕಾವೇರಿ ರಾಜನಿಗೆ ಮಗಳಾಗಿ ಅನುಗ್ರಹಿಸ್ತಾಳೆ. ಸೊ ಕಾವೇರಿ ರಾಜ ಲೋಪಮುದ್ರೆಯನ್ನು ಕಾವೇರಿ ಎಂದು ಹೆಸರು ಹಾಕ್ತಾರೆ. ಸೊ ಕಾವೇರಿ ತನ್ನ ಸಾಕು ತಂದೆ ಕಾವೇರನಿಗೆ ಮೋಕ್ಷ ಧರಿಸಲು ಇಚ್ಛಿಸಿ ತಾನು ನದಿಯಾಗಿ ಹರಿಯುವಂತೆ ಮತ್ತು ನದಿಯಲ್ಲಿ ಸ್ನಾನ ಮಾಡಿದವರು ತಮ್ಮ ಎಲ್ಲ ಪಾಪಗಳಿಂದ ಮುಕ್ತರಾಗುವಂತೆ ವರವನ್ನು ಕೊಡಬೇಕೆಂದು ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದಳು. ಬ್ರಹ್ಮ ತಸ್ತು ಎಂದು ಇಚ್ಛೆಯಂತೆ ಕಾವೇರಿ ಅಗಸ್ತ್ಯ ಮಹಾಮುನಿಗಳನ್ನು ವರಿಸಿದಳು. ನದಿಯಾಗಿ ಹರಿಯಬೇಕೆಂಬ ತನ್ನ ಇಚ್ಛೆಯನ್ನು ಅಗಸ್ತ್ಯರಲ್ಲಿ ಹೇಳಿಕೊಂಡಳು. ಅಗಸ್ತ್ಯರು ಕಾವೇರಿಯನ್ನು ನೀರಾಗಿ ಪರಿವರ್ತಿಸಿ ತಮ್ಮ ಕಮಂಡಲದಲ್ಲಿ ಸೇಕರಿಸಿದರು. ಒಂದು ದಿನ ಅಗಸ್ತ್ಯರು ಬ್ರಹ್ಮಗಿರಿಯಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದಾಗ ಕಮಂಡಲ ಗಾಳಿಗೆ ಉರುಳಿ ಅದರಲ್ಲಿದ್ದ ಕಾವೇರಿ ತೀರ್ಥ ಕುಂಡಿಗೆಗೆ ಜಿಗಿದು ಅಲ್ಲಿಂದ ನದಿಯಾಗಿ ಪ್ರವೇಶಿಸಿದಳು. ಆ ಸ್ಥಳವನ್ನು ಇಂದಿಗೆ ನಾವು ಶ್ರೀ ಕ್ಷೇತ್ರ ತಲಕಾವೇರಿ ಎಂದು ಕರೀತಿದ್ದೇವೆ. ಈಗ ನೀವೇನು ಕಾಣ್ತಿದ್ದೀರಿ ಈ ಕುಂಡಿಗೆ, ಇದೇ ಬಂದು ಶ್ರೀ ಕ್ಷೇತ್ರ ತಲಕಾವೇರಿ ಕ್ಷೇತ್ರ. ಇಲ್ಲಿ ನಾವು ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ಕುಂಡಿಗೆ ಹತ್ರ ಬಂದು ಅಲ್ಲಿ ಕೂಡ ಪೂಜೆ ಮಾಡಿದ್ವಿ. ಸೊ ಅಲ್ಲಿ ಕುಂಡಿಗೆಯಲ್ಲಿ ಬಂದ್ಬಿಟ್ಟು ಮೊಬೈಲ್ ಅಷ್ಟೊಂದು ಎಲ್ಲ ಇರಲ್ಲ. ಇಲ್ಲಿ ಮೇಲೆ ಏನು ಕಾಣ್ತಿದೆ ಬೆಟ್ಟ ಒಂದು ಬ್ರಹ್ಮಗಿರಿ ಬೆಟ್ಟ. ಈ ಬೆಟ್ಟ ಹತ್ತಿದರೆ ನಿಮಗೆ ಕೇರಳ ಕೂಡ ಕಾಣ್ತದೆ. ಸೊ ಕರ್ನಾಟಕ ಮತ್ತು ಕೇರಳ ಬಾರ್ಡ್ರಲ್ಲಿ ಇರುತ್ತದೆ ಈ ಒಂದು ಬೆಟ್ಟ. ಇದೇ ನೋಡಿ ಕುಂಡಿಗೆ. ಇಲ್ಲಿ ಕಾವೇರಿ ಮತ್ತೆ ನೀರಾಗಿ ಹರಿತಾಳೆ. ಇಲ್ಲಿಂದ ಸುಮಾರು 8 ಕಿಲೋಮೀಟರ್ಗಳಷ್ಟು ದೂರ ಯಾರ ಕಣ್ಣಿಗೆ ಕಾಣದಂತೆ ಈ ಬೆಟ್ಟ ಗುಡ್ಡಗಳ ನಡುವೆ ಹರಿದು ಅವಳು ತ್ರಿವೇಣಿ ಸಂಗಮದಲ್ಲಿ ಮತ್ತೆ ಎದ್ದು ನಿಲ್ತಾಳೆ. ಸೊ ಈ ಬೆಟ್ಟದಲ್ಲಿ ಅವಳು ಎಲ್ಲಿ ಹರಿತಾಳೆ ಅಂತ ಯಾರಿಗೂ ಗೊತ್ತಾಗಲ್ಲ. ಅಲ್ಲಿಂದ ನಾವು ಮುಂದೆ ಬಂದು ಸ್ವಲ್ಪ ಟಯರ್ಡ್ ಆಗಿತ್ತು. ಸೊ ಒಂದು ಜ್ಯೂಸ್ ಎಲ್ಲ ಫ್ರೆಶ್ ಜ್ಯೂಸ್ ಕುಡಿದ್ಬಿಟ್ಟು ಮುಂದೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ವಿ. ಫ್ರೆಶ್ ಜ್ಯೂಸ್ ಕುಡಿದ್ಬಿಟ್ಟು ನೆಕ್ಸ್ಟ್ ಅಲ್ಲಿಂದ ನಾವು ಹೊರಟ್ವಿ ಮರಟಿಕೇರಿಗೆ ಬಂದು ಅಲ್ಲಿ ಊಟ ಮಾಡುವಂಥ ಒಂದು ಉಡುಪಿ ವೆಜ್ ಅಂತ ಒಂದು ಫೇಮಸ್ ಹೋಟೆಲ್, ಅಲ್ಲಿ ಊಟ ಮಾಡಿ ನೆಕ್ಸ್ಟ್ ಅಲ್ಲಿಂದ ನಮ್ಮ ಪಯಣ ಮುಂದುವರಿಸಿ ಈಗ ಇದು ನಮ್ಮ ಸಿಸ್ಟರ್ ಮನೆ. ಇಲ್ಲಿ ಬಂದು ಸ್ವಲ್ಪ ರೆಸ್ಟ್ ತಗೊಳ್ಳುವಂಥ ಒಂದು ರೆಸ್ಟ್ ತಗೊಳ್ತಾ ಇದ್ವಿ. ನೆಕ್ಸ್ಟ್ ನಾವು ಇಲ್ಲಿಂದ ನಮ್ಮ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರ್ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಲು ಮರೆಯದಿರಿ.
ಆಗ ನಾವೇನೇನು ಹೊಸ ಹೊಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಸೊ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ನಮ್ಮ ವೀಡಿಯೋನು ಇದೇ ಥರ ನೋಡ್ತಾ ಇರಿ ಮತ್ತು ಬೆಳೆಸ್ತಾ ಇರಿ. ಬಾಯ್ ಬಾಯ್.